ನಿಮಗೆ ಮಾಡಕ್ಕೆ ಕೆಲಸ ಇಲ್ಲ ಕಣೆ. ಹಾಂ, ಮಗತ್ನಿಲ್ಲ ಲೌಡೇರ್ಗೆ ಕುಕ್ಕೊಂಡು ಮಾತಾಡ್ತೀರ. ಹಾಂ, ಏನು ಮೋಸ ಮಾಡಿದೀವಿ ನಾನು ನಿನಗೆ? ನಾವೇನು ಮಾಡಿದ್ದೀವಿ? ನಮ್ಮ ಹುಡುಗರು ಹಾಂ, ಏನು ಮೋಸ ಮಾಡಿಲ್ಲ ನಿನಗೆ. ನಮ್ಮ ಹುಡುಗರು ಏನು ಮೋಸ ಮಾಡೇವಿ? ಆಗ್ಲೆಲ್ಲ ಬೈಕೆಂಬ್ತೀಯ. ಬಾರೆ ಹೋಗೋಣ, ಹೇಳ್ಕೊಂಡು ಹೋಗ್ತೀನಿ. ಬಾರೆ ಹೋಗೋಣ. ಹ್ಞೂ, ಮತ್ತೆ ಮೋಸನೇ ಮತ್ತೆ ಮಾಡಿರೋದು. ನಾನು ತಗಿವತ್ತು ಹೊಲ ಇಲ್ಲೋದಕ್ಕೆ ಎಲ್ಲನ ಹೊಲ ಬರ್ಸ್ಕೊಂಡ್ರಲ್ಲ, ನನಗೆ ಎಷ್ಟು ಹೊಟ್ಟೆ ಉರ್ದೋಗೋಣ? ಹಾಂ ಹೇಳು, ನನಗೆ ಹೊಟ್ಟೆ ಉರ್ದೋಗುತ್ತೆ ಇವತ್ತು. ನನಗೆ ಎಷ್ಟು ಇವತ್ತು ಹೊಟ್ಟೆ ಉರ್ದೋಗ್ತೈತೆ ಅಂದ್ರೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ನನಗೆ. ಏಯ್, ನೀನು ಅವತ್ತು ಮೋಸ ಮಾಡಿದ್ದಲ್ಲ ಅದ್ನೇಳಲ್ಲ. ಹಾಂ, ನನ್ನ ಮನೆಯಾಗ ಸೇರ್ಕೊಂಡು ಒಡವೆ ದುಡ್ಡು ಎಲ್ಲ ಒತ್ಕೊಳೋದಲ್ಲ, ಆಸ್ತಿ ಮಾರಿಸ್ತಲ್ಲ ನಿನ್ನ ನಿಚ್ಕಾಗಿನೇ ಕಣೆ. ಆಸ್ತಿ ಮಾರಿದ್ದು ನನಗೆ ಮಾರಬಾರ್ದು ಅಂಬರಿತ್ತು. ನೀನೇ ಮಾರು, ಹೊಲ ಮಾಡಿ ಏನಾಗಬೇಕಾಗೈತಿ? ಅಲ್ಲಿ ಮನೆ ಕಟ್ಟಿ ಬಡಿಗೆ ದುಡಿತಾವೆ, ಇಲ್ಲಿ ಮನೆ ಕಟ್ಟಿ ಬಡಗೈ ದುಡಿತಾವೆ ಅಂತ ಹೇಳ್ದೆ. ನಾವು ಹೊಲ ಮಾರಿದ್ವಿ, ನಮ್ಮ ಮನೆಯೇ ಹಾಳಾಗೋತು. ಹೊಲ ಮಾರಿದ್ಕೆ ಇವತ್ತು ನಾವು ಏಟು ಹೋದ್ವಿ ಗೊತ್ತೇ? ಹಾಂ, ಇನ್ಮೇಲೆ ನಾ ಬಿಡು, ನಮ್ಮ ಅಕ್ಕಯ್ಯನ ಮಕ್ಕಳು ಚೆನ್ನಾಗಿರಲಿ. ನಾನು ಮಾಡಿರೋ ಮೋಸಕ್ಕಲ್ವೇ, ನಾನು ಹಂಗೆ ಮಾಡಿದ ಕಲ್ವೇ ಅವ್ರು ಇಸ್ಕೊಂಡಿದ್ದು ಒಂಬದೊಂದು ಇಟ್ಟು ಬರಲ್ವಲ್ಲೇ ನಿನ್ನ ಬಾಯಿಗೆ? ಸುಮ್ಕಿರು. ನೀನು ನಿನ್ನ ಮಕ್ಕಳು ಮಾಡಿರೋದು ಮೋಸನೇ ಮತ್ತೆ. ಏನು ಅದನ್ನೇನು ಒಳ್ಳೇದಂತ ಹೇಳೋಕ್ಕಾಗುತ್ತೆ? ಮಾಡಿರೋದು ಮೋಸನೇ. ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗೈತೆ. ಲೋಪರ್ ಮುಂಡ್ಯಾರ ಮಾತಾಡ್ತೀರಾ ನೋಡಿ, ಮಾತಾಡ್ಬಿಟ್ಟಿದ್ರ ಅಂದ್ರೆ ಸರಿ ಆಗೋದಿಲ್ಲ. ಏನು ತಿಳ್ಕೊಂಡಿದ್ರ? ಏನಿಲ್ಲ ನೋಡು, ತೆಗೆದು ಕೊಟ್ಬಿಡ್ತೀನಿ. ಮಾನ ಮರ್ಯಾದಿಲ್ಲದ ಹೆಂಗಸರು ನೀವು. ನೀನು ಮಾತಾಡ್ಬೇಡ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಂಡಿರು. ಮಾತಾಡ್ತೀವಮ್ಮ. ಹಂಗಾರೆ ನೀನೇನು ಯಾರ ಬಗ್ಗೆನೂ ಮಾತಾಡಲ್ವಾ? ಹೆಂಗಸ್ರ ಮೇಲೆ ಬೇರೆಯವ್ರ ಬಗ್ಗೆನೇ ಮತ್ತೆ ಮಾತಾಡೋದು. ಯಾರಿರಲ್ವ ಅವ್ರ ಬಗ್ಗೆನೇ ಮತ್ತೆ ಮಾತಾಡೋದು. ನೀನೇನು ದೊಡ್ಡ ಸಾಚ ಅನ್ನಂಗೆ ಮಾತಾಡ್ತಿಲ್ಲ ರಾಜಮ್ಮ. ನೀನೇನು ಯಾರ ಬಗ್ಗೆನೂ ಮಾತಾಡಲ್ವಾ? ನೀನು ಎಂತಾಳ ನನಗೇನು ಗೊತ್ತಿಲ್ವೇನೆ? ಸುಮ್ಮನಿರೇ. ಏನು ಮಾಡಕ್ಕೆ ಹೋಗುತ್ತಿಲ್ಲ, ಕಂಡರ ಬಗ್ಗೆ ಮಾತಾಡ್ತೀರಾ ಅಂತ ಕೇಳ್ತೀಯಲ್ಲ. ನೀನು ಹಂಗಾದ್ರೆ ನೀನು ಯಾರ ಬಗ್ಗೆನೂ ಮಾತಾಡಲ್ಲ. ನಾನು ನಿಮ್ಮಂಗೆ ನೋಡಿ ಒಟ್ಟುರ್ಕಮಲ್ಲ. ನಾನು ಒಟ್ಟುರ್ಕಮಕ್ಕೆ ಹೋಗಲ್ಲ. ನಾನು ಸುಮ್ಮನೆ ಇರ್ತೀನಿ ನನ್ನ ಪಾಡಿಗೆ ನಾನು. ಅಯ್ಯೋ, ನೀನು ಎಂತಾಳ ಅಂಬೋದು ಗೊತ್ತೇ ಐತೆ ಹೋಗಿ. ನೀನು ಎಂತಾಳು ಅಂತ ನನಗೇನೇನು ಗೊತ್ತಿಲ್ಲ ಅನ್ಕೋಬೇಡ. ನಾನೇ ದೊಡ್ಡದು ಅಮ್ಮಂಗೆ ಮಾತಾಡಕ್ಕೆ ಬರಬೇಡ. ಅದಕ್ಕೆ ನೀನು ಮಾತಾಡೋದು ಏನು ಸಾದ್ರ ಸಿಕ್ಕೈದು ಅಂತ ಮಾತಾಡ್ತಾ ಇದೀಯ? ನಾನು ನನ್ನ ಮಕ್ಕಳು ನನ್ನ ಸೊಸೆಯರು ಇವಾಗ ಗನವಾಗಿದ್ದೀವಿ. ನನ್ನ ಮಕ್ಕಳೇನು ಯಾರಿಗೇನು ಮೋಸ ಮಾಡಿಲ್ಲ ಕಣೆ, ಯಾರಿಗೇನು ಮೋಸ ಮಾಡಿಲ್ಲ. ನೀನೇನು ನನ್ನ ಮಕ್ಕಳು ತಗೊಳ್ದು ಹಾಕಿದ್ಕೊಂಡು ತಿಂದಿದೀಯ. ಅವತ್ತು ನಾವೇನ ಹೊಲ ಮಾರಿ ದುಡ್ಡು ಎಲ್ಲ ನೀನು ಓದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ದುಡ್ಡ ನೀನು ಏನು ಮಾಡ್ತಿದ್ದೇಳು? ಬೇಡ ನೋಡು, ನೀನು ಯಾಕೆ ಒಯ್ಯೋದು? ಒಯ್ಯ ಅಂಥದ್ದೇನಿಲ್ಲ ನೀನು. ಒಯ್ತಿಯಲ್ಲ, ಯಾಕಂಗೆ ಒಯ್ತೀಯ ಇಟ್ಕೊಂಡು? ನಿನಗೆ ಒಯ್ಯ ಅಂಥದ್ದೇನಿಲ್ಲ. ಇವತ್ತು ಅವಳಿಗೆ ಮೋಸ ಮಾಡಿ ಅವಳೇ ಒಯ್ತಾ ಇದೀಯಾ? ಇವ್ರು ಹಂಗೆ ಕಣೆ ರಜಮ್ಮ. ನಾನು ಮೊನ್ನೆ ಸಂಗೆ ಹೋಗ್ತೋಗಿದ್ದೆ, ನಿಮಗೆ ಆಗೋತ್ನಿಲ್ಲ ಲೌಡ್ಯಾರ. ಬರೀ ಕುಕ್ಕೊಂಡು ಕಂಡರ ಬಗ್ಗೆ ಮಾತಾಡ್ತೀರಾ? ನಿಮಗೇನು ಬೇರೆ ಕೆಲಸ ಇಲ್ಲ ಅಂತ ಹೋಗ್ತೋಗಿದ್ದೀನಿ. ನೀರು ಬಿದ್ದವಲ್ಲ, ನಮ್ಮ ಸಿದ್ಲಿಂಗ ಬೋರ್ ಪಾಯಿಂಟ್ ಮಾಡಿಕೊಟ್ನಲ್ಲ, ಅದಕ್ಕೆ ಒಟ್ಟುರಿ ಲೌಡ್ಯಾರಿಗೆ. ಅದನ್ನೇ ಮಾತಾಡ್ತಾ ಇದ್ದಾರೆ. ನಾನು ಕೇಳಿಸ್ಕೊಂತೀನಿ ಇಲ್ಲಿ ನಿಂತ್ಕೊಂಡು. ಅದನ್ನೇ ಮಾತಾಡ್ತಾ ಇದ್ದಾರೆ. ಬೀಳಬಾರ್ದಾಗಿತ್ತು, ಹಂಗಾಗ್ಬೇಕಾಗಿತ್ತು, ಹಿಂಗಾಗ್ಬೇಕಾಗಿತ್ತು ಅಂತ. ನನಗೆ ಮೋಸ ಮಾಡಿರು ಅಂತ ಮಾತಾಡ್ತಾಳೆ ಇವಳು. ನಾವು ಓದಂಗೆಲ್ಲ ಇಲ್ಲ ಆಸಿನ. ನನಗೆ ಮೋಸ ಮಾಡಿರು ಅಂತ. ಅಲ್ಲ, ನಾವೇನು ಮೋಸ ಮಾಡಿಲ್ಲ. ನಮ್ಮ ಹುಡುಗರು ಹಂಗಂತಿದ್ವು ನೋಡಮ್ಮ. ಅವ ಆಂಟಿ ಆಗ್ಲೆಲ್ಲ ಮೋಸ ಮಾಡಿರು ಅಂತ ಅಂಬುತ್ತೆ. ನಾವೇನು ಮೋಸ ಮಾಡಿಲ್ಲ ಕಣಮ್ಮ. ಅವತ್ತು ನಮ್ದು 5 ಎಕರೆ ನಾವು ಹೊಲ ಕಳ್ಕೊಂಡಿದ್ದೀವಿ. 5 ಎಕರೆ ಹೊಲ ಕಳ್ಕೊಂಡ್ರೆ ಅದಕ್ಕೆ ಇವತ್ತು 2 ಎಕರೆ ತಾಂಡಿದ್ದೀವಿ ಅಷ್ಟೇ. ನಾವು ಮೋಸ ಮಾಡಿದರೆ ಆ ದೇವ್ರು ನೋಡ್ಕೊಂತಾನೆ. ಮೋಸ ಮಾಡಿದರೆ ಆ ದೇವ್ರು ನೋಡಿ ನಮ್ಮನ್ನು ತಿರಾನ ನಾವೇನ ಹಂಗಾಗಿದ್ರೆ ನಮಗೆ ಏನಾನ ಆಗಬಾರದ್ದಾಗುತ್ತೆ ಹೇಳು. ನಾವೇನಾರು ಮೋಸ ಮಾಡಿದ್ರಿ ಅಂತ ನಮ್ಮ ಹುಡುಗ. ನಮ್ಮ ಹುಡುಗರು ಇನ್ನೂವರೆಗೂ ಆಗೈತೆ ಯಾರಿಗೂ ಅಂತ ಮೋಸ ಮಾಡೋದಂಥದ್ದೆಲ್ಲನ ಕಲ್ತಿಲ್ಲ ಅವರು. ಅವ್ರು ಇನ್ನೇನು ಅವರು ಕಳ್ಕೊಂಡವ್ರೆ ಹೊರತು ಕೈಯಾಗ್ಳದ ಅವ್ರೇನು ಯಾರಿಗೇನು ಮೋಸ ಮಾಡಿಲ್ಲ. ಸುಮ್ಮನೆ ಬಾಯಿ ಐತಿ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡ್ಬೋದು. ಬಾಯೇನು ಮೂಳಿಲ್ಲದ ನಾಲಿಗೆ ಹೆಂಗೆ ಬೇಕಾದ್ರೂ ಮಾತಾಡುತ್ತೆ. ಅಂದಿಟ್ಟು ಇನ್ನು ಮುಂದೆ ನೋಡ್ಕೊಂಡು ಮಾತಾಡಬೇಕು. ನಮ್ಮ ಸುದ್ದಿ ಏನಾನ ಮಾತಾಡ್ರಿ ಈ ಪಾಟು. ಅಲ್ಲ ಕೊಲ್ಲೆತ್ತಾಕ್ತೀವಿ ಬೋರ್ನಾಕಿ ಅಂತ ಕೇಳ್ತಾರಲ್ಲ, ಎಷ್ಟಿರಬೇಡ ಇವ್ರಿಗೆ ಮಾಡಿ ತೋರಿಸ್ರೆ ನೀವು ಹೆಂಗೆ ಸೈನಾನ ಆಗಿದ್ರಿ. ಕೊಲ್ಲೆತ್ತಾಕ್ತೀವಿ ಅಂತ ಕೇಳ್ತೀರಾ? ಅಲ್ಲ, ಕಲ್ಲಾಕಿ ಮುಚ್ಚಬೇಕು, ನೀರು ಬೋರ್ದಂಗೆ ಮಾಡಬೇಕು, ಅದಕ್ಕೆ ಬೋರ್ನ ಕಲ್ಲು ತಣ್ಣಗೆ ಎತ್ತಾಕನ ಅಂತ ಮಾತಾಡ್ತಾರಲ್ಲ. ಇವ್ರಿಗೆ ಇನ್ನೆಷ್ಟು ಇರಬೇಡ. ಅಡ್ಗಟ್ಟಿಗೆ ಅಮ್ಮಂಗೆ ನೀರು ಬೋರ್ದಂಗೆ ಕಲ್ಲು ಎತ್ತಾಕ್ತಾರಂತೆ ನೋಡಿ. ಇಂಥವೇ ಮಾಡೋದು. ಬಾ, ಇಲ್ಲ ಅದೆಲ್ಲ ಊರು ಮುಂದಕ್ಕೆ ಹಾಕ್ತೀನಿ. ಅಲ್ಲ, ಸೌಕಾತಿಯಾಗಿ ನೀನು ಊರು ತುಂಬ ನಾನು ಸೌಕಾತಿ ಅಂತ ಬಿಲ್ಡಪ್ ಕೊಡ್ತೀಯಲ್ಲ ದೊಡ್ಡ ಹೆಂಗ್ಸಮ್ಮಂಗೆ. ಬಾ, ಊರು ಮುಂದಕ್ಕೆ ಹಾಕೋಣ. ನೀನು ಮಾಡಿರೋದು ಸರಿನೋ ತಪ್ಪ ಕೇಳೋಣ. ಕೇಣಿ ಬಂದ್ಬಿಟ್ಟೈತೆ ಎಲ್ಲ. ನೀವೆಲ್ಲ ಚೆನ್ನಾಗಿರೋದಕ್ಕೂ ಇವಾಗೆಲ್ಲ ನಾನು ನೀರು ಬಿದ್ದಿದ್ಕೋ ಬೋರ್ ಹಾಕ್ಸಿದ್ಕೋ ಅದಕ್ಕೆಲ್ಲನ ಒಟ್ಟರಿ ಬಂದೈತಿ. ಕಿಟ್ಟಣೆನ 50,000 ರೂಪಾಯಿ ಕೊಟ್ಟೈತೆ ಬೋರ್ ಹಾಕ್ಸೋಕ್ಕೆ. ಅವ್ರು ತಗೊಂಡು ದುಡ್ಡೇನು ಇಟ್ಕೊಂಡಿರಲಿಲ್ಲ. ಕಿಟ್ಟಣೆನ 50,000 ರೂಪಾಯಿ ಕೊಟ್ಟೈತಿ. ಒಳ್ಳೆಯದಾದರೆ ಒಳ್ಳೇದು ಮಾಡೇ ಮಾಡ್ತಾರೆ. ಮತ್ತು ಇವಳಿಗೆ ನಂತ ದುಡ್ಡು ಇರೋದು ನಂತಕ್ಕೆ ಬರ್ತಾರೆ, ನಂತಕ್ಕೆ ಸುತ್ತಾರ್ಕೊಂಡು ನಮ್ಮಂಗೆ ಆಗಿತ್ತು ಇವಳಿಗೆ ಸೌಕಾತಿಗೆ. ನಾವು ಮಕ್ಳು ಯಾವಾಗಲೂ ತಕ್ಕ ಸುತ್ತಾರ್ಕೊಂಡು ಬರಲಿಲ್ವ, ಅದಕ್ಕೆ ಇವಳಿಗೆ ಒಟ್ಟುರಿ ಬಂತು. ನಂತಕ್ಕೆ ಬರಲಿಲ್ವಲ್ಲ, ನಂತಕ್ಕೆ ಅದು ನಾನು ಸೌಕಾತಿ ಅಮ್ಮಂಗೆ. ನೀನು ಅಂದ್ಕೊಂಡಿರ್ಬೋದು ನೀನು ಸೌಕಾತಿ ಅಂತ, ಆದ್ರೆ ನಿನ್ನ ಊರಾಗ
ಯಾರು ಹಂಗೆ ಅಂದ್ಕೊಂಡಿಲ್ಲ. ನೀ ಯಾರ ನಿನ್ನ ಕಡೆ ಎಲ್ಲಾರು ಈಗ ಇವು ನಿನ್ನಿಂದ ಓಡಾಡ ಅಂತ ನಾಯಿಗಳು ಏನೋ ಅಂದ್ಕೊಂಡಿರ್ತಾವ ಅಷ್ಟೇ. ನಾಯಿಗಳು ಅಂತ ಮಾತಾಡ್ತೀವಿ, ಸರಿಯಾಗಿ ಮಾತಾಡು. ನಾಯಿಗಳು ಅಂತಂದ್ರೆ ಮತ್ತೆ ಅವಳಿಂದ ಓಡಾಡೋ ನಾಯಿಗಳು ನೀವೆಲ್ಲಾನ. ಅವಳು ಓಡಾಡ್ತಾಳೆ, ನೀವು ಅವಳಿಂದೆ ಓಡಾಡ್ತೀರ. ಅಷ್ಟೇ. ಅದೇ ಇನ್ನೇನು ಬೇರೆ ಇನ್ನೇನು ಮಾತೇನು ಹೇಳೋದು ಅದಕ್ಕೆ, ಅದೇ ಮಾತೇನೆ ಸರಿಯಾಗದು. ಓಹೋ ಇಷ್ಟೊಂದೆಲ್ಲ ಮಾತಾಡ್ತೀರಾ ನೀವು? ಸರಿಯಾಗಿ ಮಾಡಿ ತೋರಿಸ್ತೀನಿ ತಡಿ. ನಿಮ್ಗೇನ ಗ್ರಾಚಾರ ಏನು ಅವಳನ್ನ ಇಟ್ಕೊಂಡು ಹೊಡಿತಾ ಇದ್ದೀರಲ್ಲ, ಏನು ನಮ್ಗೇನು ಹೊಡಿಯೋಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೀಯೇನು ರಾಜಮ್ಮ? ನಾವು ಯಾರ ಮನೆ ಬಾಗ್ಲಾಗ ಸುತ್ತಾರ್ಕೊಂಡು ಬರಲ್ಲ ಅಂತ ಹೇಳ್ತೀಯಲ್ಲ, ನೀನು ಬಂದಿದ್ದಲ್ಲ ಮತ್ತೆ ಅವಾಗ ನನ್ನ ಮನೆ ಬಾಗ್ಲಕ್ಕೆ ಯಾಕೆ ಸುತ್ತಾರ್ಕೊಂಡು ಬಂದಿದ್ದೆ ಅವಾಗ? ಬಂದು ಸೌಕತಿ ಅಮ್ಮ ನನಗೆ ಇಬ್ಬರು ಮಕ್ಕಳು ಮನೆಯಾಗ ಬಿಡಿಸ್ಕೊಂಬಲ್ಲ, ಅವನು ಬಿಡಿಸ್ಕೊಂಬಲ್ಲ, ಇವನು ಬಿಡಿಸ್ಕೊಂಬಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೌಕತಿ ಅಮ್ಮ, ನಿನ್ನ ಮನೆಯಾಗ ಇರ್ತೀನಿ ಅಂತೇಳಿ ಆಗಳೇ ನನ್ನ ಮನೆಯಾಗ ಬಂದು ಸೇರ್ಕೊಂಡಿದ್ದೆ. ಅವಾಗ ಅದನ್ನ ಹೇಳಲ್ಲ, ಅದನ್ನ ಮಾತಾಡಲ್ಲ. ಈಗ ಮಾತಾಡ್ತಾಳೆ, ದೊಡ್ಡಿದು ಅಮ್ಮಂಗೆ ಈಗೆಲ್ಲ ಚೆನ್ನಾಗೈತೆ, ಎಲ್ಲ ನೆಟ್ಟಗೈತೆ ಅಮ್ಮಂಗೆ ಈಗ ಮಾತಾಡ್ತಾಳೆ. ಮತ್ತೆ ಬಂದಿರೋದು ಮರ್ತು ಬಿಟ್ಟವ್ರೆ, ಅವ್ರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡವಳೆ. ಸೌಕತಿ ಅಮ್ಮನ ಮನೆ ಸುತ್ತಾರ್ಕೊಂಡು ಹೋಗಿ 1.5 ತಿಂಗಳು 2 ತಿಂಗಳು ಗಟ್ಲೆ ಇದು ಬಂದಿರೋದೇನು ನಮ್ಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀಯ? ನಾನು ಬಂದಿರ್ಬೋದು, ನನ್ನ ಮಕ್ಕಳು ಬಂದಿಲ್ಲ ಅಂತ ಹೇಳಿದ್ ನಾನು. ನನ್ನ ಮಕ್ಕಳು ಬಂದಿಲ್ಲ ನಿನ್ನ ಮನೆ ಬಾಗಿಲುಗಳಾಕಿ. ಆಗಳೇ ಕಿಟ್ಟುನು ಬಂದಿದ್ದ, ನೀನೇ ಕರ್ಕೊಂಬಂದು ಬಿಟ್ಟಿದ್ದೆ ಕೆಲಸ ಮಾಡಿಸ್ಕೊಂಡು. ಇಕ್ಕೆ ಅಮ್ಮಾರೇ ನಿಮ್ಮ ಮನೆಯಾಗೇನೆ ಕೆಲಸ ಮಾಡಿಸ್ಕೊಂಡು ಅಂತ. ಅವ್ನ ಕೈ ಬಾಯಿ ಸರಿ ಇಲ್ಲದಕ್ಕೆ ನನ್ನ ಮಗ ಅಂತೇಳಿ ಅದೇ ಕಳಿಸ್ದೆ ನಾನು. ಅವನು ಕರ್ಕೊಂಬಂದು ನಾನು ಬಿಟ್ಟೆ. ಅವನು 1-2 ದಿನ ಕೆಲಸ ಮಾಡಲಿಲ್ಲ ನಿನ್ನಂತ ಹೇಳ್ತಾಗೆ. ಕೆಲಸ ಮಾಡ್ಯಾನೆ ದುಡ್ಡು ತಗೊಂಡವನು ಅಷ್ಟೇನೆ. ಅವನೇನು ನಿಂದೇನೇನು ತಿಂದಿಲ್ಲ ಅವನೇನು ಯಾವುದನ್ನು. ಅವನು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅಲ್ಲ, ನಿನ್ನ ಕೂಡ ಸಂಬಳಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದಾನೆ. ಏನಂಗೆ ಅದನ್ನು ತಾಂಬ ಇದನ್ನು ತಾಂಬ ತರಕಾರಿ ತಾಂಬ ಕೂಲಿ ಕರ್ಕೊಂಡು ಹೋದ್ರು ಹೊಲ್ದಕ್ಕೆ ಮನೆ ತಕ್ಕ ಬಂದಮೇಲೆ ತರಕಾರಿ ತಂದು ಕೊಡೋದು, ಈ ಅಮ್ಮನ ಸಾಕ್ರಿ ಎಲ್ಲ ಮಾಡಿದಾನೆ. ನನ್ನ ಮಗ ನಿನ್ನ ಕೂಲಿ ಕೊಟ್ಟಿದ್ಯಾ, ಅವ್ನು ಕೆಲಸ ಮಾಡಿದಾನೆ ಅಷ್ಟು ಬಿಟ್ಟರೆ ಅವನೇನು ನೀನು ಮೋಸ ಮಾಡಿಲ್ಲ. ಸುಮ್ಮನೆ ಮಾತಾಡಬೇಡ, ಮಾತಾಡಿದ್ರೆ ಮಾತೆಲ್ಲೆಲ್ಗ ಹೋಗ್ತಾವ, ಸರಿಯಾಗಿ ಮಾತಾಡೋದು ಕಲಿ. ನನ್ನ ಸವಾಸಕ್ಕೆ ಬಂದರೆ ನೋಡು ರಂಗಿ, ಇವತ್ತೇ ಹೇಳಿರ್ತೀನಿ, ತಿರ್ಗಿ ಇನ್ನೊಂದ್ಸತಿ ಯಾವತ್ತಾದರೂ ಮಾತಾಡಿದಿ ಅಂದ್ರೆ ನೋಡು. ನಮ್ದೋಲ ನಾವು ಕೊಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಏನಾದರೂ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಸುಮ್ಮನೆ ಬಾಯಿ ಐತೆ ಅಂತೇಳಿ ಮಾತಾಡ್ತೀಯ. ಇವ್ರಿಗೆ ವಾದಕ್ಕೆ ನಿಲ್ಕೊಂಡ್ರಜಮ್ಮ, ಮೇನ್ ಬದುಕಿಲ್ಲ. ಬದುಕಿರೋರಾಗಿದ್ದರೆ ಇಂಥವೆಲ್ಲ ಮಾತಾಡಲ್ಲ. ಯಾರೇ ಆಗಲಿ, ನಾನಾಗಲಿ ನೀನಾಗಲಿ ಕಂಡವ್ರ ಬಗ್ಗೆ ಯಾರು ಮಾತಾಡಲ್ಲ. ಕೆಲಸ ಇಲ್ದಾರೇನೆ ಕೂತ್ಕೊಂಡು ಅವ್ರ ಬಗ್ಗೆ ಅವ್ರಿಗಿನ್ನೇನು ಕೆಲಸ ಇರಲ್ವಲ್ಲ, ಏನು ಮಾತಾಡೋಣ ಅಮ್ಮಂಗಾಗುತ್ತೆ. ಕೆಲಸ ಇರೋರಾಗಿದ್ದರೆ ಬಿಡು ನಮ್ಮ ಬದುಕೆ ನಮ್ಮದೇ ಮಸ್ತಾಗಿತ್ತು ಬದುಕು ಅಂತೇಳಿ, ನಮ್ಮ ಬದುಕು ಆಗಲಿಲ್ವಲ್ಲಪ್ಪ ಇವತ್ತು, ಹೆಂಗೆ ಏನು ಯಾವ ಮಾಡೋಣ ಅಂತ ಬದುಕಿನ ಬಗ್ಗೆ ಚಿಂತೆ ಮಾಡ್ತಾರೆ. ಬದುಕಿಲ್ದಾರು ಏನು ಮಾಡ್ತಾರೆ ಹೇಳು? ಈಗ ಇಂಥವೇ ಮಾಡೋದು. ಬದುಕಿಲ್ದಾರು ಈಗ ಇಂಥ ಮಾಡ್ತಾರೆ ಕೂತ್ಕೊಂಡೇ. ಬದುಕಿಲ್ದಾರ್ಗೆ ಏನು ಹೇಳ್ತಿತ್ತಾಗ? ಸುಮ್ಮನೆ ಮಾತಾಡ್ಬೇಡ ಜಯಮ್ಮ ನೀನು. ಎಲ್ಲರಿಗೂ ಕೆಲಸ ಇದ್ದಿರುತ್ತೆ, ಅವ್ರವ್ರ ಕೆಲಸ ಅವ್ರಿಗೆ ಇರುತ್ತೆ. ನೀನು ಹಂಗೆ ಅನ್ಕೋಬೋದು ಇವ್ರಿಗೆ ಕೆಲಸ ಇಲ್ಲ ಅಂತ. ಎಲ್ಲರೂ ಕೆಲಸ ಮಾಡ್ತಾರೆ ಇವಾಗಿನ ಕಾಲದಾಗೆ. ನೀನು ನೋಡ್ಕೊಂಡ್ರೆ ನಿನ್ನ ಕೆಲಸ ನೀನೇ ದೊಡ್ಡದು, ನಮ್ಮ ಕೆಲಸ ನಮಗೆ ದೊಡ್ಡದು. ನಾವು ಎಷ್ಟು ಕೆಲಸ ಮಾಡ್ತೀವಿ. ನೀನು ಮೈ ನೋಯಿಸ್ಕೊಂಡು ದುಡಿತೀಯ, ನಮ್ಮ ಮೈ ನೋಯಿಸ್ಕೊಂಡಂಗೆ ದುಡಿತೀವಿ ಅಷ್ಟೇ. ಇವತ್ತು ನಾವು ಇರೋದು ದುಡ್ಡು ದುಡಿಯೋಕೆ ಬಿಟ್ಟಿದ್ದೀವಿ, ನಮ್ಮ ದುಡ್ಡು ನಮಗೆ ದುಡ್ಡು ಕೊಡುತ್ತೆ ಹಂಗೆ. ಅಯ್ಯೋ ನೀನು ದುಡಿಯೋದು ದುಡ್ಡೇ ನಾವೆಲ್ಲ ಕಂಡಿದ್ದೀವಿ ಹೇಳಮ್ಮ, ನಿನ್ನ ಬಂಡವಾಳ ಎಲ್ಲ ಗೊತ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ಇವಳು ರಂಗಿ ಯಾವಾಗಲೂ ಹಂಗೆ ಅಂಬಾಳು. ಮೋಸ ಮಾಡಿದ್ರು ನನ್ನ ಆಸ್ತಿ ಕಿತ್ಕೊಂಡ್ರೆ ಆಸ್ತಿ ಕಿತ್ಕೊಂಡ್ಲು ಅಂತೇಳಿ ನಾವು ಇಲ್ಲಿ ಓಡಾಡೋ ಸತಿಗೆಲ್ಲ ಅಂಬಾಳು. ಅದಕ್ಕೆ ಸಿಟ್ಟು ಬಂದ್ಬಿಟ್ಟು ಸರಿಯಾಗಿ ಹಿಡ್ಕೊಂಡು ಬಾರಿಸ್ತಾ ಇದ್ದೀನಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.